ಮೂಡುಬಿದಿರೆ ಪುರಸಭಾ ಕಟ್ಟಡದ ಬದಿಯಲ್ಲಿರುವ ಆಸ್ಪತ್ರೆಯ ಎದುರಿನ ಒಳಚರಂಡಿಗೆ ಸಂಬಂಧಪಟ್ಟ ಕಲ್ಲುಗಳನ್ನು ಎತ್ತಿ ಹಾಕಿ ಕಳೆದ 4 ತಿಂಗಳುಗಳಿಂದ ಯಾವುದೇ ರೀತಿಯ ಪರಿಸ್ಥಿತಿಯನ್ನು ಸುಧಾರಿಸುವಂತಹ ಪ್ರಯತ್ನ ಮೂಡುಬಿದಿರೆ ಪುರಸಭೆಯ ಮುಖ್ಯಾಧಿಕಾರಿಯಿಂದಾಗಲಿ ಅಥವಾ ಮೂಡುಬಿದಿರೆ ಪುರಸಭೆಯ ಇತರ ಅಧಿಕಾರಿಗಳು ಸಾಮಾನ್ಯವಾಗಿ ಕಳೆದ 4 ತಿಂಗಳುಗಳಲ್ಲಿ ಇದೇ ಪ್ರದೇಶದಲ್ಲಿ ಸುಮಾರು ದಿನಕ್ಕೆ 2-3 ಸಲವಾದರೂ ಈ ಪ್ರದೇಶದಲ್ಲಿ ಚಲಿಸಿರುತ್ತಾರೆ. ಹಾಗೆಯೇ ದಿನಕ್ಕೆ ಸಾವಿರಾರು ವಾಹನಗಳು ಚಲಿಸುವಂತಹ ಈ ಪ್ರದೇಶದಲ್ಲಿ ಇರುವಂತಹ ಚರಂಡಿಯನ್ನು ಮುಚ್ಚುವಂತಹ ಎಲ್ಲ ಕಲ್ಲುಗಳನ್ನು ತೆಗೆದು ಮೇಲೆ ಹಾಕಿ ಹೋದಂತಹ ಪುರಸಭೆಯ ಸಿಬ್ಬಂದಿಗಳು ಯಾವುದೇ ರೀತಿಯ ಕಲ್ಲುಗಳನ್ನು ಪುನರಪಿ ಅದನ್ನು ಇರಿಸುವಂತಹ ಪ್ರಯತ್ನವನ್ನು ಮಾಡಿರುವುದಿಲ್ಲ. ಈ ಪ್ರದೇಶ ಅತ್ಯಂತ ಜನನಿಬಿಡವಾದಂತಹ ಮತ್ತು ಎಲ್ಲ ರೀತಿಯ ಹೆಚ್ಚಿನ ವಾಣಿಜ್ಯ ಸಂಕೀರ್ಣಗಳನ್ನು ಹೊಂದಿರುವಂತಹ ಈ ಪ್ರದೇಶದಲ್ಲಿರುವಂತಹ ಈ ಒಳಚರಂಡಿಯನ್ನು ಮುಚ್ಚುವಂತಹ ಕಲ್ಲುಗಳನ್ನು ಎತ್ತಿ ಹಾಕಿ ಹಾಗೆಯೇ ಬಿಟ್ಟು ಹೋಗಿರುವಂತಹದ್ದನ್ನು ಕಳೆದ 4 ತಿಂಗಳುಗಳಿಂದ 2 ಸಲ ಈ ಬಗ್ಗೆ ದಾಖಲೆಯ ಸಮೇತವಾಗಿ ಮುನ್ಸಿಪಾಲ್ಟಿಯವರಿಗೆ ಪುರಸಭೆಯವರಿಗೆ ತಿಳಿಸಿದ್ದರೂ ಕೂಡ ಯಾವುದೇ ರೀತಿಯ ಬದಲಾವಣೆಗಳು ಈ ಪ್ರದೇಶದಲ್ಲಿ ಆಗಿರುವುದಿಲ್ಲ. ಸ್ಥಳೀಯ ಶಾಸಕರಾಗಲಿ ಸ್ಥಳೀಯ ಪುರಸಭೆಯ ಅಧಿಕಾರಿಗಳಾಗಲಿ ಈ ಬಗ್ಗೆ ಗಮನ ಹರಿಸದೇ ಇರುವಂಥದ್ದನ್ನು ಇಲ್ಲಿ ಸಾಮಾನ್ಯವಾಗಿ ಗಮನಿಸಬಹುದು. ಎಲ್ಲವೂ ಕೂಡ ಯಥಾವತ್ತಾಗಿ ಕಳೆದ 4 ತಿಂಗಳುಗಳಿಂದ ಇಲ್ಲಿ ಎದುರಿಗೆ ಕಂಡುಬರುವ ರೀತಿಯಲ್ಲಿ ಇರಿಸಲಾಗಿರುತ್ತದೆ. ದಿನಕ್ಕೆ ಕನಿಷ್ಠ ಎಂದರೂ ಸುಮಾರು 500ಕ್ಕೂ ಹೆಚ್ಚು ವಾಹನಗಳು, ಬಸ್ಸುಗಳು ಇತ್ಯಾದಿಗಳೆಲ್ಲವೂ ಕೂಡ ಸಂಚರಿಸುವಂತಹ ಈ ಮುಖ್ಯವಾದಂತಹ ಈ ಪ್ರದೇಶ ಎನ್ನುವಂಥದ್ದು ಈ ಪ್ರದೇಶದಲ್ಲಿಯೇ ಸ್ವತಃ ಪೊಲೀಸರ ಒಂದು ನೋ ಎಂಟ್ರಿ ಇರುವಂತಹ ತಿಳಿಸುವಂತಹ ವ್ಯವಸ್ಥೆಯೂ ಕೂಡ ಇರ್ತದೆ. ಆದರೆ ಇಂತಹ ಒಂದು ಪ್ರದೇಶದಲ್ಲಿಯೇ ಕೊಳಚೆ ನೀರು ನಿಂತು ಕಳೆದ 4 ತಿಂಗಳುಗಳಿಂದ ಸ್ಥಳೀಯ ಎಲ್ಲ ವ್ಯಾಪಾರಸ್ಥರುಗಳು ಇತ್ಯಾದಿಯವರು ಕೂಡ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಮುಖ್ಯ ರಸ್ತೆಯ ಬದಿಯಲ್ಲಿಯೇ ಈ ಒಂದು ರೀತಿಯ ಅರೆಬರೆ ಕಾಮಗಾರಿಗಳನ್ನು ಕಂಡು ಕೂಡ ತೆರಳುವಂತಹ ಸ್ಥಳೀಯ ಶಾಸಕರು, ಪುರಸಭಾ ಅಧಿಕಾರಿಗಳು ಇದ್ದರೆಷ್ಟು ಬಿಟ್ಟರೆಷ್ಟು. ಮೂಡುಬಿದಿರೆಯನ್ನು ಅಭಿವೃದ್ಧಿ ಮಾಡಿದ್ದೇವೆ ಅಂತೇಳಿಕೊಂಡು ಕೊರಳನ್ನು ಎತ್ತಿಕೊಂಡು ತಿರುಗುವಂತಹ ಸ್ಥಳೀಯ ಪುರಸಭೆಯ ಮಾಜಿ ಎಲ್ಲ ಪುರಸಭಾ ಕೌನ್ಸಿಲರ್ಗಳು ಈ ಬಗ್ಗೆ ಮತ್ತೊಮ್ಮೆ ಗಮನ ಹರಿಸುವಂಥದ್ದು, ತಾವು ತಮ್ಮ ಪ್ರದೇಶವನ್ನು ಎಷ್ಟು ಅಭಿವೃದ್ಧಿ ಮಾಡಿದ್ದೇವೆ ಎನ್ನುವುದನ್ನು ಮತ್ತೊಮ್ಮೆ ನೋಡಿಕೊಳ್ಳುವಂಥದ್ದು, ಪುನಃ ನೋಡುವಂಥದ್ದು ಅಗತ್ಯವಾಗಿರ್ತದೆ. ಪುರಸಭೆಯ ಎಲ್ಲ ಸಿಬ್ಬಂದಿಗಳಿಗೆ ಇದು ಕೊನೆಯ ಎಚ್ಚರಿಕೆ. ಈ ಬಗ್ಗೆ ಸ್ಥಳೀಯ ವ್ಯಾಪಾರಸ್ಥರುಗಳು ತಾವಾಗಿಯೇ ಒಟ್ಟು ಸೇರಿ ಪುರಸಭೆಯ ಎದುರಿಗೆ ಸದ್ಯದಲ್ಲಿಯೇ ಪ್ರತಿಭಟನೆಯನ್ನು ನಡೆಸುವಂಥದ್ದಕ್ಕೆ ಉಳಿದ ಪಕ್ಷದವರು ಕೂಡ ಇದನ್ನು ಪ್ರತಿಭಟಿಸುವುದಕ್ಕೆ ಕುಮ್ಮಕ್ಕು ಕೊಡುತ್ತಿರುವಂಥದ್ದು ತಿಳಿದು ಬಂದಿರುತ್ತದೆ. ಈ ಬಗ್ಗೆ ಮುಖ್ಯಾಧಿಕಾರಿಗಳು, ಅಧಿಕಾರಿಗಳು, ಸ್ಥಳೀಯ ಶಾಸಕರು ತಕ್ಷಣ ಗಮನ ಹರಿಸಿದಲ್ಲಿ ನಿಮ್ಮ ಶಾಸಕತ್ವ, ನಿಮ್ಮ ಅಧಿಕಾರತ್ವ ಎನ್ನುವಂಥದ್ದು ಮುಂದುವರಿಯಲು, ಉಳಿದುಕೊಳ್ಳಲು ಸಾಧ್ಯ ಇದೆ ಎನ್ನುವಂಥದ್ದನ್ನು ಮತ್ತೊಮ್ಮೆ ನೆನಪಿಸ್ತಾ ಇದ್ದೇವೆ. ಪುರಸಭೆಯ ಎದುರಿಗೆ ಈ ರೀತಿಯ ಪರಿಸ್ಥಿತಿ ಇದ್ದಲ್ಲಿ ಇನ್ನು ಉಳಿದ ವಾರ್ಡ್ಗಳ ಪರಿಸ್ಥಿತಿ ಹೇಗಿರಬೇಡ ಎನ್ನುವುದನ್ನು ನಾವು ಇಲ್ಲಿ ಆ ವಿಷಯವನ್ನು ಗಮನಿಸಬಹುದಾಗಿರುತ್ತದೆ. ಕಳೆದ 4 ತಿಂಗಳುಗಳಲ್ಲಿ ಈ ನಿವಾರಿಸಿದಂತಹ ಕಲ್ಲುಗಳನ್ನು, ಅದರಲ್ಲಿರುವಂತಹ ಕೊಳಚೆ ಇತ್ಯಾದಿಗಳನ್ನು ತೆಗೆದು ಅದನ್ನು ಸ್ವಚ್ಛಗೊಳಿಸಿ ಪುನಃ ಕಲ್ಲನ್ನು ಇಡುವಂತಹ ಒಂದು
ವ್ಯವಸ್ಥೆ ಮುಖ್ಯಾಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಇಲ್ಲ ಅಂತೇಳಿ ಹೇಳಿದರೆ, ಇನ್ನು ಮೂಡುಬಿದಿರೆಯ ಪುರಸಭೆಯ ಅಭಿವೃದ್ಧಿಯನ್ನು ಇವರು ಎಷ್ಟು ಮಾಡಿಯಾರು, ಸ್ಥಳೀಯ ಶಾಸಕರು ಈ ಬಗ್ಗೆ ಸ್ಥಳದಲ್ಲಿ ಇದ್ದುಕೊಂಡು ಏನು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಎನ್ನುವಂಥದ್ದನ್ನು ಸ್ಥಳೀಯರೇ ವ್ಯಾಪಾರಸ್ಥರುಗಳು ಸ್ಥಳೀಯರುಗಳು ಪ್ರಶ್ನಿಸುತ್ತಿದ್ದಾರೆ.